ಕಡೆಗುಂಟದಲ್ಲಿ 800 ವರ್ಷಗಳ ಹಿಂದಿನ ಶಾಸನ ಬೆಳಕಿಗೆ ಬಂದಿದ್ದು, ಐತಿಹಾಸಿಕ ಪ್ರದೇಶವಾದ ಸೋಂದಾದ ಕಡೆಗುಂಟದಲ್ಲಿ 800 ವರ್ಷಗಳ ಹಿಂದಿನ ವೀರಗಲ್ಲು ಶಾಸನ ಬೆಳಕಿಗೆ ಬಂದಿದೆ. ಕಡೆಗುಂಟದ ಶಶಾಂಕ್ ಮರಾಠೆ ಎಂಬುವರು ನೀಡಿದ ಮಾಹಿತಿಯ ಮೇರೆಗೆ ಇತಿಹಾಸಕಾರರಾದ ಡಾಕ್ಟರ್ ಲಕ್ಷ್ಮೀ ಸೋಂದಾ ಅವರು ಮತ್ತು ಪ್ರೊಫೆಸರ್ ನಾಗರಾಜರಾವ್ ಮೈಸೂರು ಇವರುಗಳು ಅಧ್ಯಯನ ನಡೆಸಿದ ಹಿನ್ನೆಲೆಯಲ್ಲಿ ಶಾಸನ ಬೆಳಕಿಗೆ ಬಂದಿದೆ. ಇದೊಂದು ವೀರಗಲ್ಲು ಶಾಸನವಾಗಿದ್ದು ಹಳೆಗನ್ನಡ ಲಿಪಿ ಮತ್ತು ಭಾಷೆಯಲ್ಲಿದೆ. ಯುದ್ಧದಲ್ಲಿ ಮಡಿದ ಕಡೆಗುಂಟದ ವೀರ ಯೋಧನ ನೆನಪಿಗೆ ಈ ಸ್ಮಾರಕ ಶಿಲೆಯನ್ನು ನಿಲ್ಲಿಸಲಾಗಿತ್ತು. ಇದರಲ್ಲಿನ ಚಿತ್ರಗಳು, ಶಿಲ್ಪಗಳು ವಿಶೇಷವಾಗಿದ್ದು ಬಹುತೇಕ ಅಕ್ಷರಗಳು ತ್ರುಟಿತಗೊಂಡಿದೆ. ಆದರೆ ತಿಳಿದು ಬರುವ ಕೆಲವು ವಿಷಯಗಳೇನೆಂದರೆ, ಬನವಾಸಿ ನಾಡನ್ನು ಮಹಾಮಂಡಳೇಶ್ವರ ಆಳ್ವಿಕೆ ಮಾಡುತ್ತಿದ್ದಾಗ ಮಾರ್ಗಶಿರ ಮಾಸ ಕೃಷ್ಣ ಪಕ್ಷದ ಕುಜವಾರದಂದು ನಡೆದ ಯುದ್ಧದಲ್ಲಿ ಕಡೆಗುಂಟದ ವೀರನಾದ ಮಸಣ್ಣನು ವೀರ ಮರಣ ಅಪ್ಪಿದ ಎಂಬುದಾಗಿದೆ. ಅಂತೆಯೇ ಇದರಲ್ಲಿ ಕಾರವಾರ ಮತ್ತು ಮಣಲಿಯ ವೀರರಾದ ಕಲಗೌಡ ಮತ್ತು ಬೊಮ್ಮಗೌಡರ ಹೆಸರಿನ ಉಲ್ಲೇಖನೀಯವಾಗಿದೆ ಎಂದು ಇತಿಹಾಸಕಾರರಾದ ಡಾಕ್ಟರ್ ಲಕ್ಷ್ಮೀ ಸೋಂದಾ ತಿಳಿಸಿದ್ದಾರೆ. ನಗರದಲ್ಲಿ ರಸ್ತೆ ಅಗಲೀಕರಣಕ್ಕಾಗಿ ಸಾಕಷ್ಟು ಮರಗಳನ್ನು ಕಡಿಯಲಾಗಿದೆ. ಅಭಿವೃದ್ಧಿಯಾಗಬೇಕಾದರೆ ಇವೆಲ್ಲವೂ ಸರ್ವೇ ಸಾಮಾನ್ಯ. ರಸ್ತೆಯನ್ನು ಅಗಲೀಕರಣಗೊಳಿಸಿ ದ್ವಿಪಥ ರಸ್ತೆಯನ್ನಾಗಿ ಮಾಡಲಾಗಿದೆ. ದ್ವಿಪಥ ರಸ್ತೆಯ ಮಧ್ಯದಲ್ಲಿ ನಿರ್ಮಾಣ ಮಾಡಲಾದ ಡಿವೈಡರ್ಗಳಲ್ಲಿ ನಗರಸಭೆ ಆರೋಗ್ಯಾಧಿಕಾರಿ ಆರ್.ಎಂ. ವೆರ್ಣೇಕರ್ ತಮ್ಮ ಸ್ವಂತ ಖರ್ಚಿನಲ್ಲಿ ಸಸಿಗಳನ್ನು ನೆಡುವ ಮೂಲಕ ಮಾದರಿ ಎನಿಸಿಕೊಂಡಿದ್ದಾರೆ. ಹೌದು, ಶಿರಸಿ ನಗರದ 5 ರಸ್ತೆ ವೃತ್ತದಿಂದ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಗೆ, ರಾಘವೇಂದ್ರ ವೃತ್ತದಿಂದ ವಿಕಾಸಾಶ್ರಮದ ಮೈದಾನ ಹಾಗೂ ಲೈನ್ಸ್ ವೃತ್ತದಿಂದ ಯಲ್ಲಾಪುರ ನಾಕಾವರೆಗೆ ಡಿವೈಡರ್ ನಿರ್ಮಾಣ ಮಾಡಲಾಗಿದೆ. ಇವೆಲ್ಲ ಕಡೆಗೂ ನಗರದ ಸಂಘ ಸಂಸ್ಥೆಗಳು ಅಥವಾ ನಗರಸಭೆ ಗಿಡ ನೆಟ್ಟರೆ ಶಿರಸಿ ಅಂದವು ಹೆಚ್ಚಿದಂತಾಗುತ್ತದೆ ಹಾಗೂ ಪರಿಸರ ಬೆಳೆಸಿದಂತೆಯೂ ಆಗುತ್ತದೆ. ವೆರ್ಣೇಕರ್ ಪ್ರಾರಂಭಿಸಿದ ಕೆಲಸವನ್ನು ಸಂಘ ಸಂಸ್ಥೆಗಳು ಅಥವಾ ನಗರಸಭೆ ಮುಂದುವರಿಸಬೇಕು ಎಂದು ಶಿರಸಿಗರು ಅಭಿಪ್ರಾಯಿಸಿದ್ದಾರೆ. ಇನ್ನು ನಗರಸಭೆ ಎದುರು ಕೇವಲ ಗಿಡ ನೆಡುವುದು ಮಾತ್ರವಲ್ಲದೆ ಗಿಡದ ಸುತ್ತಲೂ ನಟ್ಟುಗಳನ್ನು ಕಟ್ಟಿ ಗಿಡವನ್ನು ಸಂರಕ್ಷಿಸುವ ಕೆಲಸವನ್ನು ಮಾಡಿರುವುದು ಸಾರ್ವಜನಿಕರ ಪ್ರಶಂಸೆಗೂ ಪಾತ್ರವಾಗಿದೆ. ಅರಣ್ಯ ಭೂಮಿ ಹಕ್ಕಿಗೆ ಸಂಬಂಧಿಸಿ ಸುಪ್ರೀಂ ಕೋರ್ಟಿನಲ್ಲಿ ಪರಿಸರವಾದಿ ಸಂಘಟನೆಗಳು ದಾಖಲಿಸಿದ ಪ್ರಕರಣದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅರಣ್ಯವಾಸಿಗಳ ಪರ ನಿಲುವು ಪ್ರಕಟಿಸುವುದು ಅವಶ್ಯ ಇಲ್ಲದಿದ್ದಲ್ಲಿ ಅರಣ್ಯವಾಸಿಗಳು ನಿರಾಶ್ರಿತರಾಗುವರು ಎಂದು ವಿಶ್ರಾಂತ ನ್ಯಾಯಮೂರ್ತಿ ಹಾಗೂ ಅರಣ್ಯ ಭೂಮಿ ಹಕ್ಕು ಹೋರಾಟದ ಮಾರ್ಗದರ್ಶಕರಾಗಿರುವ ಎಚ್.ಎನ್. ನಾಗಮೋಹನ್ ದಾಸ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸುಪ್ರೀಂ ಕೋರ್ಟಿನಲ್ಲಿ ದೇಶದ ಅರಣ್ಯವಾಸಿಗಳ ಪರವಾಗಿ ಹೋರಾಟಗಾರರ ವೇದಿಕೆಯು ಅವಶ್ಯ ಪಕ್ಷಗಾರರಾಗಿ ಸೇರ್ಪಡೆಗೊಂಡಿರುವ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟಿನಲ್ಲಿ ಹೋರಾಟಗಾರರ ವೇದಿಕೆ ತೆಗೆದುಕೊಳ್ಳಬಹುದಾದ ಕಾನೂನಾತ್ಮಕ ಅಂಶಗಳ ಕುರಿತು ಅಧ್ಯಕ್ಷ ರವೀಂದ್ರ ನಾಯ್ಕ್ ಜೊತೆ ಅವರ ಬೆಂಗಳೂರು ಕಚೇರಿಯಲ್ಲಿ ಚರ್ಚಿಸುವ ಸಂದರ್ಭದಲ್ಲಿ ಈ ಕುರಿತು ತಿಳಿಸಿದರು. ಇನ್ನು ಅರಣ್ಯ ಹಕ್ಕು ಕಾಯ್ದೆ ಅನುಷ್ಠಾನದಲ್ಲಿ ಕಾನೂನು ಅರ್ಥೈಸುವಿಕೆಯ ಗೊಂದಲದಿಂದ ಅರಣ್ಯವಾಸಿಗಳ ಅರ್ಜಿಗಳು ತಿರಸ್ಕಾರವಾಗಿದ್ದು, ಈ ಹಿನ್ನೆಲೆಯಲ್ಲಿ ಅರಣ್ಯವಾಸಿಗಳಿಗೆ ಅನ್ಯಾಯವಾಗದ ರೀತಿಯಲ್ಲಿ ಮತ್ತು ಭೂಮಿ ಹಕ್ಕು ನೀಡುವಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರವು ಸುಪ್ರೀಂ ಕೋರ್ಟಿನಲ್ಲಿ ದೃಢ ನಿಲುವನ್ನು ಪ್ರಕಟಿಸುವುದು ಅವಶ್ಯವೆಂದು ಅವರು ಚರ್ಚೆ ಸಂದರ್ಭದಲ್ಲಿ ಪ್ರಸ್ತಾಪಿಸಿದ್ದಾರೆ. ಇನ್ನು ಅರಣ್ಯ ಹಕ್ಕು ಕಾಯ್ದೆ ಜಾರಿಗೆ ಬಂದು 17 ವರ್ಷಗಳಾದರೂ ಅರ್ಹ ಅರಣ್ಯವಾಸಿಗಳಿಗೆ ಭೂಮಿ ಹಕ್ಕು ಪಡೆಯುವಲ್ಲಿ ವಿಳಂಬವಾಗುತ್ತಿರುವುದು ವಿಷಾದಕರ ಸಂಗತಿ ಎಂದು ಇದೇ ವೇಳೆ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅಲ್ಲದೆ ದೇಶದ ಕಾನೂನು ರಚಿಸುವುದು ಮತ್ತು ತಿದ್ದುಪಡಿ ಮಾಡುವ ಸರ್ವಾಧಿಕಾರ ಜನಪ್ರತಿನಿಧಿಗಳಿಗೆ ಇರುವುದರಿಂದ ಅರಣ್ಯವಾಸಿಗಳಿಗೆ ಭೂಮಿ ಸಾಗುವಳಿ ಹಕ್ಕಿಗೆ ಸಂಬಂಧಿಸಿ ಜನಪ್ರತಿನಿಧಿಗಳು ಬದ್ಧತೆಯನ್ನು ಪ್ರಕಟಿಸಬೇಕೆಂದು ಇದೇ ವೇಳೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ. ಶಿರಸಿಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ಸಾಂಪ್ರದಾಯಿಕ ಮತ್ತು ಬೀಳ್ಕೊಡುಗೆ ಸಮಾರಂಭದಲ್ಲಿ ಶಾಸಕ ಭೀಮಣ್ಣ ಟಿ ನಾಯ್ಕ್ ಭಾಗಿಯಾಗಿ ವಿದ್ಯಾರ್ಥಿಗಳಿಗೆ ಮುಂದಿನ ಜೀವನಕ್ಕೆ ಶುಭ ಹಾರೈಸಿದರು. ಈ ವೇಳೆ ಕಾಲೇಜು ಸಮಿತಿ ಉಪಾಧ್ಯಕ್ಷರಾದ ಕಮನಳ್ಳಿ ಸರ್ ಹಾಗೂ ನಗರ ಪ್ರಾಧಿಕಾರದ ಅಧ್ಯಕ್ಷರಾದ ಜಗದೀಶ್ ಗೌಡರ್ ಮತ್ತು ಕಾಲೇಜು ಸಮಿತಿ ಸದಸ್ಯರುಗಳು ಉಪಸ್ಥಿತರಿದ್ದರು. ಶ್ರೀಪಾದ್ ಹೆಗಡೆ ಕಡವೆ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಕಾಲೇಜು ರಸ್ತೆ, ಶಿರಸಿ. ಜುಲೈ ತಿಂಗಳಲ್ಲಿ ಭೇಟಿ ನೀಡುವ ತಜ್ಞ ವೈದ್ಯರು ಡಾಕ್ಟರ್ ರಘುಪ್ರಸಾದ್ ಎಸ್, ಹೃದಯ ರೋಗ ತಜ್ಞರು, ಡಾಕ್ಟರ್ ಶೇಷಗಿರಿ ರಾವ್, ಕ್ಯಾನ್ಸರ್ ತಜ್ಞರು, ಡಾಕ್ಟರ್ ಬಸವರಾಜೇಂದ್ರ ಎಸ್, ರಕ್ತನಾಳ ಶಸ್ತ್ರಚಿಕಿತ್ಸಕರು, ಡಾಕ್ಟರ್ ಆದರ್ಶ ಹೆಗಡೆ, ಕ್ಯಾನ್ಸರ್ ರೋಗ ತಜ್ಞರು, ಡಾಕ್ಟರ್ ಶಶಾಂಕ್ ಕರಿ, ರಕ್ತನಾಳ ಶಸ್ತ್ರಚಿಕಿತ್ಸಕರು, ಡಾಕ್ಟರ್ ಸಾಯಿ ಸೂರಜ್ ಕೊಟೆರ, ಹೃದಯ ರೋಗ ಮತ್ತು ಹೃದಯ ಕಸಿ ಶಸ್ತ್ರಚಿಕಿತ್ಸಕರು, ಡಾಕ್ಟರ್ ಗುರುಪ್ರಸಾದ್ ಪೂಜಾರ್, ನರ, ಮೆದುಳು ಹಾಗೂ ಮೂರ್ಛೆ ರೋಗ ತಜ್ಞರು, ಡಾಕ್ಟರ್ ಸುನಿಲ್ ಮಳಗಿ, ನರ ಶಸ್ತ್ರಚಿಕಿತ್ಸಕರು, ಡಾಕ್ಟರ್ ಲಕ್ಷ್ಮೀನಾರಾಯಣ್ ಎಸ್ ಭಟ್, ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್, ಡಾಕ್ಟರ್ ರೋಷನ್ ಸಾಗರ್ಕರ್, ವಕ್ರದಂತ ಶಸ್ತ್ರಚಿಕಿತ್ಸಕರು, ಡಾಕ್ಟರ್ ವಿಶ್ವಾಸ್ ಪೈ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸಕರು,
ಡಾಕ್ಟರ್ ಮಂಜುನಾಥ್ ಎಸ್ ಪಂಡಿತ್ ಹೃದಯ ರೋಗ ತಜ್ಞರು, ಡಾಕ್ಟರ್ ದಿವಾಕರ್ ಭಟ್ ಹೃದಯ ರೋಗ ಮತ್ತು ಹೃದಯ ಕಸಿ ಶಸ್ತ್ರಚಿಕಿತ್ಸಕರು, ಡಾಕ್ಟರ್ ವೆಂಕಟೇಶ್ ಮೊಗೇರ್ ಮೂತ್ರಪಿಂಡ ತಜ್ಞರು ಹಾಗೂ ಡಾಕ್ಟರ್ ವೀರಣ್ಣ ಗಡಾದ್ ನರ ಮೆದುಳು ಹಾಗೂ ಮೂರ್ಛೆ ರೋಗ ತಜ್ಞರು. ನಮ್ಮಲ್ಲಿ ಔಷಧ ವಿಭಾಗ, ರಕ್ತ ಕೇಂದ್ರ, ಪ್ರಯೋಗಾಲಯ, ರೇಡಿಯಾಲಜಿ ಹಾಗೂ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ 24 ಗಂಟೆಗಳ ಸೇವೆ ಲಭ್ಯವಿದೆ. ಅಲ್ಲದೆ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಎಕ್ಸೋ, ಟಿಎಂಟಿ ಹೋಲ್ಡರ್ ಸೇವೆಗಳು ಸಹ ಲಭ್ಯವಿದೆ. ಸೂಚನೆ: ನಮ್ಮ ಆಸ್ಪತ್ರೆಯ ಪ್ರಯೋಗಾಲಯದಲ್ಲಿ PSA, ವಿಟಮಿನ್ B12, D3 ಮತ್ತು BNP ಪರೀಕ್ಷೆ ಕೂಡ ಮಾಡಲಾಗುವುದು. ಅಲ್ಲದೆ TSS ರೈತ ರಕ್ಷಾ ಕವಚ ವಿಮೆಯ ಫಲಾನುಭವಿಗಳು ನಮ್ಮ ಆಸ್ಪತ್ರೆಯಲ್ಲಿ ಒಳರೋಗಿಗಳಾಗಿ ದಾಖಲಾದಲ್ಲಿ ವಿಮೆಯ ಸದುಪಯೋಗ ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಪಾದ್ ಹೆಗಡೆ ಕಡವೆ ವೈದ್ಯಕೀಯ ವಿಜ್ಞಾನ ಸಂಸ್ಥೆ, ಕಾಲೇಜು ರಸ್ತೆ, ಶಿರಸಿ. ಫೋನ್ ನಂಬರ್ 08382348443, ಮೊಬೈಲ್ ನಂಬರ್ 8431992801. ತಮ್ಮ ಸಮಾಜಮುಖಿ ಧೋರಣೆ, ವಿಶೇಷ ಸ್ಪಂದನೆ, ಔದಾರ್ಯಪೂರ್ಣ ಕಾರ್ಯಗಳ ಮೂಲಕ ಒಬ್ಬ ಉದ್ಯಮಿ ಹೇಗೆ ಸಮಾಜದ ಋಣ ತೀರಿಸಲು ಸಾಧ್ಯ ಎಂಬುದಕ್ಕೆ ಒಳ್ಳೆಯ ನಿದರ್ಶನರಾಗಿರುವ ಶಿರಸಿ ಸಿಂಪಿಗಲ್ಲಿಯ ಪ್ರದೀಪ್ ಜ್ಯುವೆಲ್ಲರ್ಸ್ ಮಾಲಕ ಲಯನ್ MJF ಪ್ರದೀಪ್ ಯಲ್ಲನ್ಕರ್ ಅವರು 2023-24ನೇ ಸಾಲಿನ ಲಯನ್ಸ್ ಕ್ಲಬ್ ಇಂಟರ್ ನ್ಯಾಷನಲ್ ಸರ್ಟಿಫಿಕೇಟ್ ನಿಂದ ಗೌರವಿಸಲ್ಪಟ್ಟಿದ್ದಾರೆ. ರಕ್ತದಾನದಂತ ಪುಣ್ಯ ಕಾರ್ಯ ಆಯೋಜಿಸಿ ಸಮಾಜಕ್ಕೆ ನೆರವಾದವರನ್ನು ಪರಿಗಣಿಸಿ ಅವರಿಗೆ ಇತ್ತೀಚೆಗೆ ಗೋವಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಲಯನ್ ಜಿಲ್ಲಾ ಪ್ರಾಂತಪಾಲ ಲಯನ್ ಅರ್ಲ್ ಬ್ರಿಟ್ಟೋ ಕೆನಡಾ ಅಮೆರಿಕಾದ ಲಯನ್ಸ್ ಅಂತಾರಾಷ್ಟ್ರೀಯ ಅಧ್ಯಕ್ಷರ ಪ್ರತಿಷ್ಠಿತ ಸರ್ಟಿಫಿಕೇಟ್ ಪ್ರದಾನ ಮಾಡಿ ಸನ್ಮಾನಿಸಿದರು. ಇನ್ನು ಲಯನ್ ಪ್ರದೀಪ್ ಯಲ್ಲನ್ಕರ್ ಅವರು ಶಿರಸಿ ಮಾರಿಕಾಂಬಾ ಜಾತ್ರೆಯಲ್ಲಿ 5400 ಅಶಕ್ತ ಜನರಿಗೆ ದೇವಿ ದರ್ಶನದ ವ್ಯವಸ್ಥೆ ಮಾಡಿದ್ದು, ಭಕ್ತರಿಗೆ ಕುಡಿಯುವ ನೀರು, ಪೊಲೀಸರಿಗೆ, ಸಹಾಯಕರಿಗೆ ಮಜ್ಜಿಗೆ ಸೇವೆ, ಜಾತ್ರೆ ಸಮಯದಲ್ಲಿ 264 ಜನರಿಂದ ರಕ್ತದಾನ ಮಾಡಿಸಿ ಅವರಿಗೆ ಬೆಳ್ಳಿ ನಾಣ್ಯ ಕೊಟ್ಟು ಸನ್ಮಾನ ಮಾಡಿದ್ದು, ಲೋಕಸಭಾ ಚುನಾವಣೆಯಲ್ಲಿ ಅಶಕ್ತ ಗರ್ಭಿಣಿಯರು, ಅನಾರೋಗ್ಯ ತೊಂದರೆ ಇರುವ 147 ಜನರಿಗೆ ಆಟೋ ಸೇವೆ ಒದಗಿಸಿ ಮತದಾನ ಮಾಡಿಸಿ ವಾಪಸ್ ಮನೆಗೆ ಬಿಡುವ ಸೇವೆ, ಹೀಗೆ 10 ಹಲವು ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ತತ್ವದಡಿ ಮಾದರಿಯಾಗಿದ್ದಾರೆ. ಇನ್ನು ಈ ಕುರಿತು ಪ್ರತಿಕ್ರಿಯಿಸಿರುವ ಪ್ರದೀಪ್ ಯಲ್ಲನ್ಕರ್, ಅದು ನನ್ನ ಜೀವನ ಚಿರಸ್ಮರಣೀಯ ದಿನ. ನನ್ನ ಸೇವೆಯನ್ನು ಗುರುತಿಸಿ ಪುರಸ್ಕರಿಸಿದ್ದು ಜೀವನ ಪಾವನವಾದ ಅನುಭವ ತಂದುಕೊಟ್ಟಿದೆ. ನನ್ನ ಈ ಎಲ್ಲಾ ಸಮಾಜ ಸೇವೆಗೆ ಪ್ರೇರಣೆಯಾದ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಗೆ, ಶಿರಸಿ ಲಯನ್ಸ್ ಕ್ಲಬ್ಗೆ ಆಭಾರಿಯಾಗಿದ್ದೇನೆ ಎಂದರು. ಕಳೆದ ಮೇ ತಿಂಗಳಿನಲ್ಲಿ ನಡೆದ ಸಿಎ ಪರೀಕ್ಷೆಯಲ್ಲಿ ಶಿರಸಿ ಸಿದ್ದಾಪುರ ತಾಲೂಕಿನ ವಿದ್ಯಾರ್ಥಿಗಳು ಅಪ್ರತಿಮ ಸಾಧನೆಗೈದಿದ್ದಾರೆ. ಅತ್ಯಂತ ಕ್ಲಿಷ್ಟಕರ ಎನಿಸಿಕೊಂಡಿರುವ ಸಿಎ ವ್ಯಾಸಂಗ ಸಾಕಷ್ಟು ಬುದ್ಧಿಮತ್ತತೆಯನ್ನು ಬೇಡುತ್ತದೆ. ಈ ಬಾರಿ ಕೆಲವರು ಪ್ರಥಮ ಪ್ರಯತ್ನದಲ್ಲೇ ಉತ್ತೀರ್ಣರಾಗಿರುವುದು ಇಲ್ಲಿ ಅಭಿನಂದನಾರ್ಹ. ಇನ್ನು ಶಿರಸಿ ತಾಲೂಕಿನ ಅಜ್ಜಿಬಳದ ಪ್ರಣವ್ ದಿನೇಶ್ ಭಟ್ ಕಳೆದ ಮೇ ತಿಂಗಳಿನಲ್ಲಿ ನಡೆದ ಸಿಎ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದಾನೆ. ಬೆಂಗಳೂರಿನ ಬಾಲಕೃಷ್ಣ ಮತ್ತು ಕಂಪನಿ ಹಾಗೂ GRSM ಕಂಪನಿಯಲ್ಲಿ ವೃತ್ತಿ ತರಬೇತಿ ಪಡೆದ ಪ್ರಣವ್ PUC ಅಳಿಕೆಯ ಶ್ರೀ ಸತ್ಯಸಾಯಿ ಲೋಕ ಸೇವಾದಲ್ಲಿ ಪಡೆದಿದ್ದನು. ಈತ ಅಜ್ಜಿಬಳದ ಕೃಷಿಕ ದಿನೇಶ್ ಭಟ್ ಮತ್ತು ಉಷಾ ಭಟ್ ದಂಪತಿಯ ಪುತ್ರನಾಗಿದ್ದಾನೆ. ಅಂತೆಯೇ ಶಿರಸಿ ತಾಲೂಕಿನ ಶಿಂಗನಮನೆಯ ಕಿರಣ್ ಹೆಗಡೆ ಕೂಡ ಈ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದು, ಈತ ಶಿರಸಿಯ ಗುರುಪ್ರಸಾದ್ ಹೆಗಡೆ ಮತ್ತು ಕಂಪನಿಯಲ್ಲಿ ವೃತ್ತಿ ತರಬೇತಿ ಪಡೆದಿದ್ದನು. ಈತ ಕ್ಯಾಂಪ್ಕೋದ ನಿವೃತ್ತ ಲೆಕ್ಕಾಧಿಕಾರಿ DM ಹೆಗಡೆ ಹಾಗೂ ಸುಧಾ ಹೆಗಡೆ ದಂಪತಿಯ ಪುತ್ರನಾಗಿದ್ದಾನೆ. ಅಂತೆಯೇ ಶಿರಸಿ ತಾಲೂಕಿನ ಶಿರಸಿ ಮಕ್ಕಿಯ ಮೈತ್ರಿ ಸುರೇಶ್ ಹೆಗಡೆ ಕೂಡ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದು, ಬಾಲ್ಯದಿಂದ ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ತೋರಿರುವ ಮೈತ್ರಿ ಹೆಗಡೆ ತನ್ನ ಮೊದಲ ಪ್ರಯತ್ನದಲ್ಲಿ ಸಿಎ ತೇರ್ಗಡೆ ಹೊಂದುವಲ್ಲಿ ಯಶಸ್ವಿಯಾಗಿದ್ದಾಳೆ. ಇನ್ನು ಈಕೆ ಶಿರಸಿ ಮಕ್ಕಿಯ ಸುರೇಶ್ ಹೆಗಡೆ ಮತ್ತು ಸರಸ್ವತಿ ಹೆಗಡೆ ದಂಪತಿಯ ಪುತ್ರಿಯಾಗಿದ್ದಾಳೆ. ಇನ್ನು ತಾಲೂಕಿನ ಬೆಳಕಂಡದ ಕಿರಣ್ ನರಸಿಂಹ ಭಟ್ ಕೂಡ ಈ ಪರೀಕ್ಷೆಯಲ್ಲಿ ತೇರ್ಗಡೆಗೊಂಡಿದ್ದು, ಬಾಲ್ಯದಿಂದ ದಾಂಡೇಲಿಯ ಅಂಬಿಕಾನಗರದಲ್ಲಿ ಶೈಕ್ಷಣಿಕವಾಗಿ ಕಲಿಕೆ ಮಾಡಿದ್ದ ಕಿರಣ್ ಈ ಹಿಂದಿನಿಂದಲೂ ಕಲಿಕೆಯಲ್ಲಿ ಉತ್ತಮ ಸಾಧನೆ ತೋರುತ್ತಾ ಬಂದಿದ್ದಾನೆ. ಈತ ಕುಳುವೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೆಳಕಂಡದ ನರಸಿಂಹ ಭಟ್ ಮತ್ತು ವಿದ್ಯಾ ಭಟ್ ದಂಪತಿಯ ಪುತ್ರನಾಗಿದ್ದು, ನರಸಿಂಹ ಭಟ್ ಈ ಹಿಂದೆ ಅಂಬಿಕಾನಗರದಲ್ಲಿ ವಾಸವಿದ್ದರು. ಪತ್ರಿಕಾ ವಿತರಕರಾಗಿ ಹಲವು ದಶಕಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಅಂತೆಯೇ ತಾಲೂಕಿನ ಕೊಳಗಿಯ ಉದಯ್ ನಾಗರಾಜ್ ಭಟ್ ಕೂಡ ಈ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದು, ಬಾಲ್ಯದಿಂದ ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ತೋರಿದ ಉದಯ್ ಭಟ್ ತನ್ನ ಮೊದಲ ಪ್ರಯತ್ನದಲ್ಲೇ ಸಿಎ ತೇರ್ಗಡೆ ಹೊಂದುವಲ್ಲಿ ಯಶಸ್ವಿಯಾಗಿದ್ದಾನೆ. ಇನ್ನು ಈತ ಕೊಳಗಿಯ ನಾಗರಾಜ್ ಹಾಗೂ ಸರೋಜಾ ಭಟ್ ದಂಪತಿಯ ಪುತ್ರನಾಗಿದ್ದಾನೆ.
ಶಿರಸಿ ತಾಲೂಕಿನ ಅಮ್ಮಿನಹಳ್ಳಿ ಹೆಗ್ಗರಣಿ ಮಾರ್ಗದಲ್ಲಿ ಅಮ್ಮಿನಹಳ್ಳಿ ಹಣಗಾರ್ ನಡುವೆ ಹಲವು ಕಡೆಗಳಲ್ಲಿ ಕಾಲುವೆ ನೀರು ರಸ್ತೆಯ ಮೇಲೆ ಹರಿಯುತ್ತಿದ್ದು, ಇತ್ತೀಚೆಗಷ್ಟೇ ಹೊಸದಾಗಿ ಅಗಲೀಕರಣ ಮಾಡಿ ಡಾಂಬರೀಕರಣದೊಂದಿಗೆ ನಿರ್ಮಾಣವಾದ ರಸ್ತೆ ಕೆಲವೆಡೆ ರಭಸದ ನೀರಿನ ಹರಿವಿನಿಂದಾಗಿ ಕೊಚ್ಚಿ ಹೋಗುತ್ತಿದೆ. ಬೆಟ್ಟದ ಮೇಲಿನ ನೀರು ಸರಾಗವಾಗಿ ಹರಿದು ಹೋಗಲು ಸರಿಯಾಗಿ ಕಾಲುವೆ ನಿರ್ಮಿಸದೇ ಇರುವುದೇ ಈ ದುಸ್ಥಿತಿಗೆ ಕಾರಣವಾಗಿದೆ ಮತ್ತು ರಸ್ತೆ ಅಗಲೀಕರಣ ಸಮಯದಲ್ಲಿ ಮಣ್ಣನ್ನು ತೆಗೆಯುವ ಸಂದರ್ಭ ಅಲ್ಲಲ್ಲಿ ಮಣ್ಣನ್ನು ಕಾಲುವೆಯಲ್ಲಿ ಬಿಟ್ಟಿರುವುದರಿಂದ ಅಲ್ಲಿ ತಿರುವು ಪಡೆದ ನೀರು ರಸ್ತೆ ಎಡೆಗೆ ನುಗ್ಗುತ್ತಿದ್ದು, ಸಂಬಂಧಪಟ್ಟ ಇಲಾಖೆಯು ಈ ಬಗ್ಗೆ ಕೂಡಲೇ ಗಮನ ಹರಿಸಬೇಕಿದೆ. ಇಲ್ಲವಾದಲ್ಲಿ ರಸ್ತೆ ಇನ್ನಷ್ಟು ಹದಗೆಟ್ಟು ಸಂಚಾರಕ್ಕೆ ಅಪಾಯವಾಗುವ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ. ಇನ್ನು ಈ ಕುರಿತು ಗಮನ ಹರಿಸಿರುವ ಕರ್ನಾಟಕ ರಕ್ಷಣಾ ವೇದಿಕೆ ಜನಧ್ವನಿಯ ಕಾರ್ಯಕರ್ತರು ಅಸಮರ್ಪಕ ಕಾಮಗಾರಿಯ ಬಗ್ಗೆ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಣಗಾರ ಬಳಿ ತಿರುವಿನಲ್ಲಿಯೇ ಈ ಸಮಸ್ಯೆ ಇದ್ದಿರುವುದರಿಂದ ಘನ ವಾಹನಗಳು ಅರಿವಿಲ್ಲದೆ ಸ್ವಲ್ಪ ಅಂಚಿಗೆ ಸಾಗಿದರೂ ಅಲ್ಲಿ ದೊಡ್ಡ ಅಪಘಾತ ಸಂಭವಿಸುವ ಸಾಧ್ಯತೆ ಹೆಚ್ಚಳವಾಗಿದೆ. ಅಮ್ಮಿನಹಳ್ಳಿ ಜನತಾ ಕಾಲೋನಿ ಬಳಿಯೂ ಇದೇ ರೀತಿ ಸಮಸ್ಯೆ ಕಂಡು ಬಂದಿದ್ದು, ಅಲ್ಲಿ ಮನೆಗಳಿರುವ ಕಡೆ ಧರೆಯ ಮಣ್ಣು ಕುಸಿದು ಕಾಲುವೆ ಸೇರದಂತಾಗಲು ಸಿಮೆಂಟ್ ಕಾಲುವೆ ನಿರ್ಮಿಸುವ ಮೂಲಕ ರಸ್ತೆ ಕೊರೆತ ತಡೆಯಬಹುದಾಗಿದ್ದು, ತಕ್ಷಣ ಇಲಾಖೆ ಎಚ್ಚೆತ್ತರೆ ರಸ್ತೆ ಹಾಳಾಗುವುದನ್ನು ತಡೆಯಬಹುದಾಗಿದೆ. ಇನ್ನು ಎಲ್ಲಾ ವಿಷಯಗಳನ್ನು ಮನಗಂಡ ರಕ್ಷಣಾ ವೇದಿಕೆ ಶೀಘ್ರವೇ ಸಮಸ್ಯೆಗಳನ್ನು ನಿವಾರಿಸದಿದ್ದಲ್ಲಿ ಜಿಲ್ಲಾಧ್ಯಕ್ಷರಾದ ಉಮೇಶ್ ಹರಿಕಾಂತ್ ಅವರ ನೇತೃತ್ವದಲ್ಲಿ ಹೋರಾಟ ಮಾರ್ಗ ಅನುಸರಿಸುವ ಬಗ್ಗೆ ಎಚ್ಚರಿಕೆ ನೀಡಿದೆ. ಇನ್ನು ಈ ವೇಳೆ ವೇದಿಕೆ ಜಿಲ್ಲಾ ಗೌರವ ಕಾರ್ಯದರ್ಶಿ ಶ್ರೀಧರ್ ಮಡಿವಾಳ್, ತಾಲೂಕು ಕಾರ್ಮಿಕ ಘಟಕಾಧ್ಯಕ್ಷರಾದ ನಾರಾಯಣಗೌಡ, ಜಿಲ್ಲಾ ಮಾಧ್ಯಮ ಘಟಕಾಧ್ಯಕ್ಷ ದಿನೇಶ್ ಮಡಿವಾಳ್ ಹಾಗೂ ಸದಸ್ಯರಾದ ರಾಮುಗೌಡ, ಗ್ರಾಮಸ್ಥರಾದ ಲೋಹಿತ್ ನಾಯ್ಕ್ ಮತ್ತಿತರರು ಸ್ಥಳದಲ್ಲಿ ಹಾಜರಿದ್ದರು. ಭ್ರಷ್ಟಾಚಾರ ನಿರ್ಮೂಲನೆಗೆ ಪಾದಯಾತ್ರೆ ಮಾಡಿದ್ದ ಕಾಂಗ್ರೆಸ್ ಅಡಿಯಿಂದ ಮುಡಿಯವರೆಗೆ ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಪಕ್ಷವಾಗಿದೆ. ಇದಕ್ಕೆ ಉದಾಹರಣೆ ಎಂಬಂತೆ ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಸಿಲುಕಿದ್ದಾರೆ. ಇಂತಹ ಹಗರಣದಲ್ಲಿ ಸಿಲುಕಿರುವ ಇವರುಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಈ ಪ್ರಕರಣವನ್ನು ತನಿಖೆಗಾಗಿ ಸಿಬಿಐಗೆ ನೀಡಬೇಕೆಂದು ಶಾಸಕ ದಿನಕರ್ ಶೆಟ್ಟಿ ಆಗ್ರಹಿಸಿದರು. ಕುಮಟಾದ ಬಿಜೆಪಿ ಕಚೇರಿಯಲ್ಲಿ ಕರೆದ ಮಾಧ್ಯಮಗೋಷ್ಠಿಯಲ್ಲಿ ಅವರು ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಕ್ರಮವಾಗಿ ತಮ್ಮ ಪತ್ನಿ ಪಾರ್ವತಮ್ಮ ಅವರಿಗೆ ಮೂಡಾ ಸೈಟ್ ಕೊಡಿಸುವ ಮೂಲಕ ಭ್ರಷ್ಟಾಚಾರ ಪರಂಪರೆ ಮುಂದುವರೆಸಿದ್ದಾರೆ ಎಂದು ಆರೋಪಿಸಿದರು. ಇನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ದಿವಾಳಿಯಾಗಿದೆ. ಕುಮಟಾ ಬಸ್ ನಿಲ್ದಾಣ ಸೋರುತ್ತಿದ್ದರೂ ರಿಪೇರಿ ಮಾಡಿಸುತ್ತಿಲ್ಲ. ಶಾಸಕರಿಗೆ ಯಾವ ಅನುದಾನವನ್ನು ನೀಡುತ್ತಿಲ್ಲ. ಆದರೆ ಜನರಿಗೆ ಶಾಸಕರು ರಿಪೇರಿ ಮಾಡಿಸುತ್ತಿಲ್ಲ ಎನ್ನುತ್ತಿದ್ದಾರೆ. ರಾಜ್ಯದಲ್ಲಿ ಅಭಿವೃದ್ಧಿ ಎಂಬುದು ಶೂನ್ಯವಾಗಿದೆ. ಸೋರುವುದನ್ನು ತಪ್ಪಿಸಲು ಬಸ್ ನಿಲ್ದಾಣಕ್ಕೆ ತಗಡಿನ ಚಾವಣಿಯನ್ನು 15 ದಿನದೊಳಗೆ ನಿರ್ಮಿಸಿಕೊಡುವಂತೆ ಇದೇ ವೇಳೆ ಸೂಚಿಸಿದರು. ಇನ್ನು ಪಕ್ಷದ ಮಾಜಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಮಾತನಾಡುತ್ತಾ, ಮೂಡಾ ಹಾಗೂ ವಾಲ್ಮೀಕಿ ನಿಗಮದಲ್ಲಿ ನಡೆದ ಭಾರಿ ಅಕ್ರಮದೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಖವಾಡ ಕಳಚಿ ಬಿದ್ದಿದೆ. ವಿರೋಧ ಪಕ್ಷವಾಗಿ ನಾವು ಕಾಂಗ್ರೆಸ್ ಪಕ್ಷದ ರಾಜ್ಯ ಸರ್ಕಾರ ಮಾಡಿರುವ ಈ ಹಗರಣವನ್ನು ಜನರಿಗೆ ತಿಳಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದರು. ಇನ್ನು ಮಾಧ್ಯಮಗೋಷ್ಠಿಯಲ್ಲಿ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಪ್ರಶಾಂತ್ ನಾಯ್ಕ್, ಮಂಡಳ ಕಾರ್ಯದರ್ಶಿ ಗಣೇಶ್ ಪಂಡಿತ್, ತಿಮ್ಮಪ್ಪ ಮುಕ್ರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.